ಹಲೋ ಎವ್ರಿವನ್, ವೆಲ್ಕಮ್ ಟು ನೆವ್ರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಎಕ್ಸಸೈಸ್ ಎಲ್ಲ ಮುಗೀತು. ಈಗ ಎಕ್ಸಾಂಪಲ್ಸ್ ಮಾಡೋಣ. ಅಲ್ಜಬ್ರಿಕ್ ಎಕ್ಸ್ಪ್ರೆಷನ್ಸ್ ಚಾಪ್ಟರ್ದು ಈಗ ಫಸ್ಟ್ ಒನ್ ಮಾಡೋಣ. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ, ಆ್ಯಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 7xy ಪ್ಲಸ್ 5z ಮೈನಸ್ 3zx ಒಂದು ಎಕ್ಸ್ಪ್ರೆಷನ್, 4yz ಪ್ಲಸ್ 9zx ಮೈನಸ್ 4y ಒಂದು ಎಕ್ಸ್ಪ್ರೆಷನ್, ಮೈನಸ್ 3xz ಪ್ಲಸ್ 5y ಮೈನಸ್ 2x ಒಂದು ಎಕ್ಸ್ಪ್ರೆಷನ್. ಈ 3 ಎಕ್ಸ್ಪ್ರೆಷನ್ಸ್ನ ಆ್ಯಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಯಾವ ರೀತಿ ಹಾಕ್ಕೋಬೇಕು ಮಾಡಿದ್ದೀವಲ್ವ ನಾವು. ಫಸ್ಟದು ಆ್ಯಸ್ ಇಟ್ ಈಸ್ ಹಾಕ್ಕೊಂಡ್ಬಿಡ್ಬೇಕು. 5yz ಮೈನಸ್ 3zx. ಓಕೆ, ಈಗ ಸೆಕೆಂಡ್ ಎಕ್ಸ್ಪ್ರೆಷನ್ ಹಾಕೋವಾಗ ಯಾವುದು ಲೈಕ್ ಟರ್ಮ್ಸ್ ಇರುತ್ತಲ್ಲ ಅದ್ರ ಕೆಳಗೆ ಹಾಕ್ಕೋಬೇಕು. ಮಾಡಿದ್ದೀವಲ್ವ ನಾವು. 4yz ಇದೆ. ಸೊ yz ಇಲ್ಲಿರೋದ ಕಾರಣ 4yz. ಓಕೆ, ಅಲ್ಲಿ ಪ್ಲಸ್ ಇರೋದ್ರಿಂದ ಏನು ಬರ್ಕೊಂಡಿಲ್ಲ. ಮೈನಸ್ ಏನು ಮೈನಸ್ ಇದ್ರೆ ಮೆನ್ಷನ್ ಮಾಡಲೇಬೇಕು. 9zx, zx ಇಲ್ಲಿದೆ, ಪ್ಲಸ್ 9zx ಮೈನಸ್ 4y ಎಲ್ಲಿ ಇಲ್ಲ, ಸೊ ಎಕ್ಸ್ಟ್ರಾ ಬರ್ಕೋಬೇಕು. ಓಕೆ, ಈ ಎಕ್ಸ್ಪ್ರೆಷನ್ ಬರ್ಕೊಂಡಾಯ್ತು. ಈಗ ಈ ಎಕ್ಸ್ಪ್ರೆಷನ್ ಬರ್ಕೊಳ್ಳೋಣ. ಮೈನಸ್ 3xz, xz ಎಲ್ಲಿದೆ, ಇಲ್ಲಿದೆ. zx ಅಂದ್ರೂ ಒಂದೇ, xz ಅಂದ್ರೂ ಒಂದೇ ಅಲ್ವಾ. ಸೊ 3xz ಆರ್ zx ಏನು ಬರ್ಕೊಂಡ್ರು ಒಂದೇ, ಇಂಟು ಮಾಡಿದೆ. ಓಕೆ, ಮೈನಸ್ ಪ್ಲಸ್ 5x ಎಲ್ಲಿ ಇಲ್ಲ, ಸೊ ಇಲ್ಲಿ ಎಕ್ಸ್ಟ್ರಾ ಬರ್ಕೋಬೇಕು. ಮೈನಸ್ 2xy ಇಲ್ಲಿದೆ ನೋಡಿ. ಈ ಎಕ್ಸ್ಪ್ರೆಷನ್ ಈ ರೋನಲ್ಲಿ ಏನೂ ಇಲ್ಲ, ಸೊ ಡ್ಯಾಶ್ ಅಂತ ಬಿಟ್ಕೊಳ್ಳೋಣ, ಅಂದರೆ 0 ಅಂತ ಬರ್ಕೊಳ್ಳೋಣ. ಮೈನಸ್ 2xy. ಓಕೆ, ಈಗ ಆ್ಯಡ್ ಮಾಡೋಣ ನೋಡಿ. ಇಲ್ಲಿ ಮೇಲೆ ಏನೂ ಇಲ್ಲ, ಬರೀ 5x ಉಳಿಯುತ್ತೆ. ಇಲ್ಲಿ ಪ್ಲಸ್ 4y ಇಲ್ಲಿನೂ ಏನೂ ಇಲ್ಲ ಆ್ಯಡ್ ಮಾಡೋದಕ್ಕೆ, ಅದೇ ಹಾಗೆ ಇಡಬೇಕು. ಇಲ್ಲಿ ನೋಡಿ, ಇಲ್ಲಿ ಮೈನಸ್ 3 ಇದೆ, ಅಂದರೆ ಮೈನಸ್ 3 ಎರಡು ಮೈನಸ್ ಇದ್ರೆ ಆ್ಯಡ್ ಮಾಡಬೇಕು. ಮೈನಸ್ 6zx ಆಯಿತು. ಈಗ ಇಲ್ಲೇನಿದೆ, ಪ್ಲಸ್ 9 ಇದೆ, ಪ್ಲಸ್ 9zx ಇದೆ. ಸೊ ಒಂದು ಪ್ಲಸ್ ಮೈನಸ್ ಇದ್ರೆ ಮೈನಸ್ ಮಾಡಬೇಕು. 9 ಮೈನಸ್ 6 ಈಸ್ 3zx. ಬಿಗರ್ ನಂಬರ್ಗೆ ಯಾವ ಸೈನ್ ಇದೆ, ಪ್ಲಸ್ ಇದೆ, ಸೊ ಪ್ಲಸ್ ಬರುತ್ತೆ. ಓಕೆ, ಇಲ್ಲಿ ಎರಡು ಪ್ಲಸ್ ಇದೆ, ಸೊ ಆ್ಯಡ್ ಮಾಡಬೇಕು. 9yz. ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಸೊ 7 ಮೈನಸ್ 2 ಈಸ್ 5xy. ಇಲ್ಲಿ ಮಧ್ಯೆ ಪ್ಲಸ್ ಇದೆ. ಓಕೆ, ಪ್ಲಸ್ ಬರ್ಕೋಬೇಕಾಗಿತ್ತು ಮುಂಚೆ. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ಇದರಿಂದ ಸಬ್ಟ್ರಾಕ್ಟ್ ಮಾಡಿ ಅಂತ ಕೊಟ್ಟಿದೆ. ಫ್ರಮ್ ಅಂತ ಕೊಟ್ಟಾಗ ನಾವು ಇದನ್ನ ಮೇಲೆ ಹಾಕೋಬೇಕಾಗತ್ತೆ. ಸೊ ಇದನ್ನ ಮೇಲೆ ಹಾಕೊಳ್ಳೋಣ. 7x ಸ್ಕ್ವೇರ್ ಮೈನಸ್ 4xy ಪ್ಲಸ್ 8y ಸ್ಕ್ವೇರ್ ಪ್ಲಸ್ 5x ಮೈನಸ್ 3y. ಈಗ ಇದನ್ನ ಕೆಳಗೆ ಹಾಕೋವಾಗ ನಾವು ಲೈಕ್ ಟರ್ಮ್ಸ್ ಕೆಳಗೆ ಹಾಕೋಬೇಕು. ಇಲ್ಲಿ ನೋಡಿ 5x ಸ್ಕ್ವೇರ್ ಇದೆ, 5x ಸ್ಕ್ವೇರ್ ಹಾಕೊಂಡು ಇಲ್ಲಿ ಮೈನಸ್ 4y ಸ್ಕ್ವೇರ್ ಇದೆ, ಸೊ ಇಲ್ಲಿ ಹಾಕೋಣ. y ಸ್ಕ್ವೇರ್ ಕೆಳಗೆ y ಸ್ಕ್ವೇರ್ ಬರಬೇಕು. ಇನ್ನು 6y ಇದೆ, ಇಲ್ಲಿ ಬರುತ್ತೆ ನೋಡಿ y ಪ್ಲಸ್ 6y. ಇನ್ನು ಇಲ್ಲಿ ಕಾನ್ಸ್ಟೆಂಟ್ ಇದೆ, ಇಲ್ಲಿ ಎಲ್ಲಿ ಕಾನ್ಸ್ಟೆಂಟ್ ಇಲ್ಲ, ಸೊ ಎಕ್ಸ್ಟ್ರಾ ಬರ್ಕೊಳ್ಳೋಣ. ಈಗ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಅಂತ ಇದ್ರೆ ಸೈನ್ಸ್ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇದೆ, ಮೈನಸ್ ಹಾಕೋಬೇಕು. ಇಲ್ಲಿ ಏನೂ ಇಲ್ಲ, ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಹಾಕೋಬೇಕು. ಇಲ್ಲಿನೂ ಏನಿಲ್ಲ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಹಾಕೋಬೇಕು. ಇಲ್ಲಿ ಮೈನಸ್ ಇದೆ, ಪ್ಲಸ್ ಹಾಕೋಣ. ಓಕೆ, ಈಗ ನೋಡಿ ಪ್ಲಸ್ 3 ಆಯಿತು. ಇದು ಎರಡು ಮೈನಸ್ ಇರೋದ್ರಿಂದ ಆ್ಯಡ್ ಮಾಡಬೇಕು. 6 ಪ್ಲಸ್ 3 ಈಸ್ 9y, ಆದರೆ ಮೈನಸ್. ಇಲ್ಲಿ ಏನಿಲ್ಲ, ಪ್ಲಸ್ 5x. ಇಲ್ಲಿ ನೋಡಿ ಎರಡು ಪ್ಲಸ್ ಇದೆ. 8 ಪ್ಲಸ್ 4 ಈಸ್ 12y ಸ್ಕ್ವೇರ್. ಸೈನು ಪ್ಲಸ್ ಇದೆ. ಇಲ್ಲಿ 4xy, ಸೈನು ಮೈನಸ್ ಇದೆ. ಓಕೆ, ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಆಯಿತು. 7 ಮೈನಸ್ 5 ಈಸ್ 2x ಸ್ಕ್ವೇರ್. ಬಿಗರ್ ನಂಬರ್ಗೆ ಪ್ಲಸ್ ಇರೋದ್ರಿಂದ
ಸೈನು ಬರೆದಿದ್ರು ನಡೆಯುತ್ತೆ. ಸೊ ಆನ್ಸರ್ ಈಸ್ 2x square minus 4xy plus 12y square plus 5x minus 9y plus 3 is the answer. Okay, ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ, ಕಂಪ್ಲೀಟ್ ದ ಟೇಬಲ್ ಫಾರ್ ದ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ವಿತ್ ಗಿವನ್ ಲೆಂತ್ ಅಂಡ್ ಬ್ರೆಡ್ತ್ ಅಂತ ಕೊಟ್ಟಿದ್ದಾರೆ. ಲೆಂತ್ ಅಂಡ್ ಬ್ರೆಡ್ತ್ ಕೊಟ್ಟಿದ್ದಾರೆ, ಏರಿಯಾ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಈ ಟೇಬಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ 3x, ಇಲ್ಲಿ 5y ಬ್ರೆಡ್ತ್ ಕೊಟ್ಟಿದ್ದಾರೆ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನು L ಇಂಟು ಬಿ. ಸೊ ಲೆಂತ್ ಇಂಟು ಬ್ರೆಡ್ತ್ ಮಾಡಿದಾಗ ಇಲ್ಲಿ ಏರಿಯಾ ಬರ್ದಿದೆ. ಸೊ ಅದೇ ರೀತಿ ಇದನ್ನು ಮಾಡೋದು ತುಂಬ ಈಸಿ ಅಲ್ವಾ. ನೋಡಿ 9y ಇಂಟು 4y ಸ್ಕ್ವೇರ್ ಈ ರೀತಿ ಬರ್ಕೊಂಡಾಗ ಫಸ್ಟು ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ 9 4s ಆರ್ 4 9s ಏನು ಬರುತ್ತೆ 36. y ಇಂಟು y ಸ್ಕ್ವೇರ್ ಮಾಡಿದಾಗ ಏನು ಬರುತ್ತೆ y ಕ್ಯೂಬ್ ಇಸ್ ದ ಆನ್ಸರ್. 36y ಕ್ಯೂಬ್ ಇಸ್ ದ ಆನ್ಸರ್ ಅಷ್ಟೇ. ಈಗ ಇದು ನೋಡಿ 4ab ಇಂಟು 5bc. ಈಗ ನಂಬರ್ಸ್ ಒಂದೇ ಮಲ್ಟಿಪ್ಲೈ ಮಾಡಿ 4 5s 20. ಈಗ ಎ ಬಿ ಇಂಟು ಬಿ ಸ್ಕ್ವೇರ್ ಅಂದರೆ ಇಲ್ಲಿ ಬಿ ಒಂದೇ 2 ಸಾರಿ ಬರುತ್ತೆ ನೋಡಿ ಅಲ್ವಾ. ಎ ಒಂದೇ ಸರಿ ಇದೆ, ಸಿ ಒಂದೇ ಸರಿ ಇದೆ. ಸೊ ಎ ಬಿ ಸ್ಕ್ವೇರ್ ಸಿ ಇಸ್ ದ ಆನ್ಸರ್. 20 ಎ ಬಿ ಸ್ಕ್ವೇರ್ ಸಿ ಇಸ್ ದ ಆನ್ಸರ್. ಈಗ ಅದೇ ರೀತಿ 2l ಸ್ಕ್ವೇರ್ ಎಮ್ ಇಂಟು 3l ಎಮ್ ಸ್ಕ್ವೇರ್. ಇಲ್ಲಿ ಎಲ್ ಸ್ಕ್ವೇರ್ ಇದೆ, ಇಲ್ಲಿ ಎಮ್ ಸ್ಕ್ವೇರ್ ಇದೆ. ಸೊ ಫಸ್ಟ್ ನಂಬರ್ಸ್ ಒಂದೇ ಮಲ್ಟಿಪ್ಲೈ ಮಾಡಿ 2 3s 6 ಬಂತು. ಎಲ್ ಸ್ಕ್ವೇರ್ ಇಂಟು ಎಲ್ ಮಾಡಿದಾಗ ಎಲ್ ಕ್ಯೂಬ್ ಬಂತು. ಎಮ್ ಇಂಟು ಎಮ್ ಸ್ಕ್ವೇರ್ ಮಾಡಿದಾಗ ಎಮ್ ಕ್ಯೂಬ್ ಬಂತು. ಸೊ 6l ಕ್ಯೂಬ್ ಎಮ್ ಕ್ಯೂಬ್ ಇಸ್ ದ ಆನ್ಸರ್. ಓಕೆ, ಕಂಪ್ಲೀಟೆಡ್ ದ ಟೇಬಲ್. ಈಗ ನೆಕ್ಸ್ಟ್ ಒನ್ ನೋಡಿ. ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ, ಫೈಂಡ್ ದ ವಾಲ್ಯೂಮ್ ಆಫ್ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ವಿತ್ ಗಿವನ್ ಲೆಂತ್ ಬ್ರೆಡ್ತ್ ಅಂಡ್ ಹೈಟ್. ಓಕೆ, ಲೆಂತ್ ಬ್ರೆಡ್ತ್ ಹೈಟ್ ಕೊಟ್ಟಿದ್ದಾರೆ, ಫೈಂಡ್ ದ ವಾಲ್ಯೂಮ್ ಅಂತ ಕೇಳಿದ್ದಾರೆ. ಸೊ ವಾಲ್ಯೂಮ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್, ರೆಕ್ಟ್ಯಾಂಗಲ್ ಏನು ಬರುತ್ತೆ ಎಲ್ ಇಂಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಲ್ವಾ. ಸೊ ಏನಿದೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಬರ್ಕೊಳ್ಳೋಣ. 2ax ಇಂಟು ಫಸ್ಟ್ ಒನ್ ಅಲ್ವಾ. ಸೊ ಇದು ಬರ್ಕೊಂಡ್ವಿ. ಈಗ ಇದು 3by ಇಂಟು 5cz. ಓಕೆ, ಈಗ ನಂಬರ್ಸ್ ಅಷ್ಟೇ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2 ಇಂಟು 3 ಇಂಟು ನೋಡಿ ಈ ರೀತಿ ಗ್ರೂಪ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ವೇರಿಯೇಬಲ್ಸ್ ಅಷ್ಟೇ ಗ್ರೂಪ್ ಮಾಡ್ಕೊಳ್ಳೋಣ. ax ಇಂಟು by ಇಂಟು cz. ಓಕೆ, 2 3s 6 6 5s 30. ಈಗ ನೋಡಿ ax by cz ಅಂದರೆ ಯಾವುದು ಲೈಕ್ ಟರ್ಮ್ಸ್ ಇಲ್ಲ ಇಲ್ಲಿ. ಸೊ ನಾವು ಯಾವ ರೀತಿ ಬರೀಬೋದು, a b c ಬರೆಯೋಣ, ಆಮೇಲೆ x y z ಬರೆಯೋಣ. ಓಕೆ, ದಿಸ್ ಇಸ್ ದ ಆನ್ಸರ್ ವಾಲ್ಯೂಮ್. ಅದೇ ರೀತಿ ಸೆಕೆಂಡ್ ಒನ್. ಸೊ ವಾಲ್ಯೂಮ್ ಆಫ್ ರೆಕ್ಟ್ಯಾಂಗಲ್ ಏನಿದೆ ಎಲ್ ಇಂಟು ಬಿ ಇಂಟು ಹೆಚ್ ಏನು ಬಂದಿದೆ ಎಮ್ ಸ್ಕ್ವೇರ್ ಎನ್ ಇಂಟು ಎನ್ ಸ್ಕ್ವೇರ್ ಪಿ ಇಂಟು ಪಿ ಸ್ಕ್ವೇರ್ ಎಮ್ ಅಲ್ವಾ. ಇಲ್ಲಿ ನಂಬರ್ಸ್ ಏನೂ ಇಲ್ಲ, ಸೊ ಓನ್ಲಿ ವೇರಿಯೇಬಲ್ಸ್ ಇದ್ದಾವೆ. ಸೊ ನೋಡಿ ಎಮ್ ಎಷ್ಟು ಸರಿ ಇದೆ ಇಲ್ಲಿ, ಎಮ್ ಸ್ಕ್ವೇರ್ ಇಂಟು ಎಮ್ ಇಂಟು ಎಮ್ ಇದೆ ಇಲ್ಲಿ. ಓಕೆ, ಇಂಟು ಇಲ್ಲಿ ನೋಡಿ ಎನ್ ಇಂಟು ಎನ್ ಸ್ಕ್ವೇರ್ ಇದೆ ಇಂಟು ಪಿ ಇಂಟು ಪಿ ಸ್ಕ್ವೇರ್ ಇದೆ. ಸೊ ನಾವೇನು ಮಾಡ್ಬೋದು, ಎಮ್ ಕ್ಯೂಬ್ ಇಂಟು ಬರೆದ್ರೂ ನಡೀತದೆ, ಬರೆದಿದ್ರು ನಡೀತದೆ. ಎನ್ ಕ್ಯೂಬ್ ಎನ್ ಇಂಟು ಎನ್ ಸ್ಕ್ವೇರ್ ಎನ್ ಕ್ಯೂಬ್ ಆಯಿತು. ಪಿ ಇಂಟು ಪಿ ಸ್ಕ್ವೇರ್ ಸೇಮ್ ಪಿ ಕ್ಯೂಬ್. ನೋಡಿ ಎಮ್ ಕ್ಯೂಬ್ ಎನ್ ಕ್ಯೂಬ್ ಪಿ ಕ್ಯೂಬ್ ಇಸ್ ದ ಆನ್ಸರ್. ಓಕೆ, ಅದೇ ರೀತಿ ಥರ್ಡ್ ಒನ್ ಮಾಡೋಣ. ವಾಲ್ಯೂಮ್ ಆಫ್ ರೆಕ್ಟ್ಯಾಂಗಲ್ ಎಲ್ ಇಂಟು ಬಿ ಇಂಟು ಹೆಚ್ ಏನು ಕೊಟ್ಟಿದ್ದಾರೆ, 2q ಇಂಟು 4q ಸ್ಕ್ವೇರ್ ಇಂಟು 8q ಕ್ಯೂಬ್. ಓಕೆ, ಈಗ ನಂಬರ್ಸ್ ಒಂದು ಗ್ರೂಪ್ ಮಾಡ್ಕೊಳ್ಳಿ. 2 ಇಂಟು 4 ಇಂಟು 8
ಆಮೇಲೆ q ಇಂಟು q ಸ್ಕ್ವೇರ್ ಇಂಟು q ಕ್ಯೂಬು. ಈ ರೀತಿ ಗ್ರೂಪ್ ಮಾಡಿಕೊಂಡು 2 4s 8, 8 8s 64. ಓಕೆ, ಈಗ q ನೋಡಿ ಬೇಸ್ ಸೇಮ್ ಇದೆ, ಪವರ್ಸ್ ಆ್ಯಡ್ ಮಾಡ್ಬೋದು. ಎಷ್ಟಿದೆ? 3 2 1, q ಟು ದ ಪವರ್ ಆಫ್ 6. ಓಕೆ, 64 q ಟು ದ ಪವರ್ ಆಫ್ 6 ಇಸ್ ದ ಆನ್ಸರ್. ಓಕೆ, ಎಲ್ಲ 3 ಇದು ಫೈಂಡ್ ಔಟ್ ಮಾಡಿದ್ವಿ ವಾಲ್ಯೂಮ್. ಈಗ ನೆಕ್ಸ್ಟ್ ಒನ್ ನೋಡಿ, ಫಿಫ್ತ್ ಒನ್ ಏನು ಕೊಟ್ಟಿದ್ದಾರೆ? ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್ಸ್ ಅಂಡ್ ಎವ್ಯಾಲ್ಯೂಯೇಟ್ ದಮ್ ಆಸ್ ಡೈರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ 2 ಕೊಟ್ಟಿದ್ದಾರೆ. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ? x ಇಂಟು x ಮೈನಸ್ 3 ಪ್ಲಸ್ 2 ಫಾರ್ x ಇಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಬೇಕು, ಆಮೇಲೆ x ವ್ಯಾಲ್ಯೂ 1 ಹಾಕಿ ಅದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ನೋಡಿ ಇದನ್ನ ಸಿಂಪ್ಲಿಫೈ ಮಾಡಂಗಿದ್ರೆ ಏನು ಮಾಡಬೇಕು? ಫಸ್ಟ್ x ಇಂದ ಮಲ್ಟಿಪ್ಲೈ ಮಾಡಬೇಕು. x ಇಂಟು x ಇಸ್ x ಸ್ಕ್ವೇರ್ ಮೈನಸ್ x ಇಂಟು 3 ಇಸ್ 3x plus 2 as it is. Okay, now put x is equals to 1. ಅವರೇ ಹೇಳಿದಾರಲ್ವಾ. ಸೊ 1 ಸ್ಕ್ವೇರ್ ಪ್ಲಸ್ ಎಲ್ಲೆಲ್ಲಿ x ಇದೆ ಅಲ್ಲೆಲ್ಲಿ 1 ಹಾಕೋಣ. ಸಾರಿ, ಮೈನಸ್. ನೋಡಿ, ಒಂದು ಸೈನ್ ಮಿಸ್ ಮಾಡಿದರೆ ಎಷ್ಟು ನಮಗೆ ರಾಂಗ್ ಆಗಿಬಿಡುತ್ತೆ. ಪ್ಲಸ್ 2. ಓಕೆ, ಇದು 1 ಸ್ಕ್ವೇರ್ ಅಂದರೆ 1 ಬಂತು, ಮೈನಸ್ 3 1 ಇಂಟು 1 ಇಸ್ 3 ಪ್ಲಸ್ 2. ಈಗ 1 ಪ್ಲಸ್ 2 ಇಸ್ 3. 3 ಮೈನಸ್ 3 ಇಸ್ ಈಕ್ವಲ್ಸ್ ಟು 0 ಇಸ್ ದ ಆನ್ಸರ್. ಓಕೆ, ಈಗ ಅದರಲ್ಲೇ ಸೆಕೆಂಡ್ ಒನ್ ಕೊಟ್ಟಿದ್ದಾರೆ. 3y ಇಂಟು 2y ಮೈನಸ್ 7 ಮೈನಸ್ 3 ಇಂಟು y ಮೈನಸ್ 4 ಮೈನಸ್ 63 ಫಾರ್ y ಇಸ್ ಈಕ್ವಲ್ಸ್ ಟು ಮೈನಸ್ 2 ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 3y ಇಂಟು 2y ಅಂದರೆ 3 ಇಂಟು 2 ಮಾಡಿದಾಗ 6 ಬರುತ್ತೆ. y ಇಂಟು y ಮಾಡಿದಾಗ y ಸ್ಕ್ವೇರ್ ಮೈನಸ್ 3 7s 21, y ಒಂದೇ ಇದೆ, ಮೈನಸ್ 3 ಇಂಟು y ಇಸ್ 3y, ಮೈನಸ್ ಇಂಟು ಮೈನಸ್ ಪ್ಲಸ್ 3 4s 12 ಮೈನಸ್ 63 ಆಸ್ ಇಟ್ ಈಸ್. ಆಯ್ತಾ? ಸಿಂಪ್ಲಿಫೈ ಮಾಡಿ. ಈಗ ನೋಡಿ, ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. 2 ಲೈಕ್ ಟರ್ಮ್ಸ್ ಇದ್ದಾವೆ. ಸೊ ಇಲ್ಲಿನೂ ಕಾನ್ಸ್ಟೆಂಟ್ಸ್ ಆ್ಯಡ್ ಮಾಡ್ಬೋದು. ಮಾಡೋಣ. 6y ಸ್ಕ್ವೇರ್ 2 ಮೈನಸ್ ಇರೋದ್ರಿಂದ ಆ್ಯಡ್ ಮಾಡ್ಬೋದು. 21 ಪ್ಲಸ್ 3 24 ವಿತ್ ಮೈನಸ್ 7. ಓಕೆ, ಈಗ 63 1 ಪ್ಲಸ್ 1 ಮೈನಸ್ ಇರೋದ್ರಿಂದ ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದ್ರೆ ಏನು ಬರುತ್ತೆ? 1. 6 ಮೈನಸ್ 1 ಇಸ್ 5 ಮೈನಸ್ 51. ಓಕೆ, ಈಗ y ಪ್ಲಸಲ್ಲಿ ಮೈನಸ್ 2 ಹಾಕೋಣ. ಪುಟ್ y is equals to minus 2. 6 into minus 2 square minus 24 into minus 2 minus 51. ಈಗ ನೋಡಿ, 2 ಸ್ಕ್ವೇರ್ ಅಂದರೆ 4, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ 6 4s 24. ಓಕೆ, ಈಗ ಇಲ್ಲಿನೂ ಅಷ್ಟೇ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 24 2s 48 ಮೈನಸ್ 51 ಆಸ್ ಇಟ್ ಈಸ್. ಓಕೆ, ಈಗ ಇವೆರಡು ಆ್ಯಡ್ ಮಾಡೋಣ. 48 ಪ್ಲಸ್ 24, 8 ಪ್ಲಸ್ 4 12, 4 ಪ್ಲಸ್ 2 6 1 7. ಸೊ 72 ಮೈನಸ್ 51. ಅದರಲ್ಲಿ 51 ಮೈನಸ್ ಮಾಡೋಣ. 2 ಮೈನಸ್ 1 ಇಸ್ 1, 7 ಮೈನಸ್ 2 7 ಮೈನಸ್ 5 ಇಸ್ 2. ಸೊ 72 ಮೈನಸ್ 51 ಮಾಡಿದಾಗ ನಮ್ಗೆ ಏನು ಬಂತು ಆನ್ಸರ್? 21 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್